ನಿಮ್ಮ ಚಿನ್ನಗಳು ಮಾಂಗಲ್ಯ ಸರಗಳು ಹುಷಾರು ಅಂತ ಕತ್ತಲೊಂದು ಈ ಥರದ್ದೊಂದು ಸಣ್ಣ ಸರ ಇದ್ದರೆ ಸಣ್ಣದು ತಿಳುವಳಿಕೆ ವಿಡಿಯೋ ಇಷ್ಟ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಮಳವಳ್ಳಿಗೆ ಒಂದು ಜಾತ್ರೆಗೆ ಬಂದಿದ್ದೆ ನೋಡಿ. ಈ ಥರ ಸರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಅದನ್ನು ಅಷ್ಟೆಲ್ಲ ನಾವು ಗೋಲ್ಡ್ ಹಾಕ್ಕೊಂಡು ಬಂದರೆ ಜೋಪಾನವಾಗಿ ನೋಡ್ಕೊಳ್ಬೇಕು. ಆಗಲ್ಲ, ಎಲ್ಲೋಗುತ್ತೋ ಎಲ್ಲಿ ಬಿದ್ದೋಗುತ್ತೋ ಏನಾಯ್ತೋ ಅಂತ ಅದ್ರ ಕಡೆನೇ ಟೆನ್ಷನ್ನು. ಮತ್ತು ಇಲ್ಲಿ ಅನೌನ್ಸ್ ಮಾಡ್ತಾನೇ ಇದ್ದಾರೆ, ಕಳ್ಳರಿದ್ದಾರೆ, ನೀವು ಬಂದಿದ್ದೀರಾ ಅಂದಮೇಲೆ ಕಳ್ಳರೂ ಬಂದಿರ್ತಾರೆ, ದಯವಿಟ್ಟು ನಿಮ್ಮ ಚಿನ್ನಗಳು ಮಾಂಗಲ್ಯ ಸರಗಳು ಹುಷಾರು ಅಂತ ಪೊಲೀಸರು ಹೇಳ್ತಾನೇ ಇದ್ದಾರೆ. ಅದಕ್ಕೆ ನಾವು ಸ್ವಲ್ಪ ಹುಷಾರಾಗಿರಬೇಕು. ಕಳೆದೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ? ಕಳೆದೋದ್ಮೇಲೆ ನಾವು ಹುಡ್ಕೋಕ್ಕೂ ಆಗಲ್ಲ, ಪೊಲೀಸರ ಹತ್ರ ಹೋಗಿ ಮಾತಾಡೋಕ್ಕೂ ಆಗಲ್ಲ. ಅದಕ್ಕೆ ನಾನು ಹೇಳೋದು ನೋಡಿ, ಕತ್ತಲೊಂದು ಈ ಥರದ್ದೊಂದು ಸಣ್ಣ ಸರ ಇದ್ದರೆ, ಈ ಥರದ್ದು ಮಣಿ ಸರ, ಇದು ಗೋಲ್ಡು. ನಾನು ತುಂಬ ಇದ್ರದ್ದು ಬಗ್ಗೆ ವೀಡಿಯೋ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಬಿಚ್ಚಂಗೂ ಇರಲ್ಲ, ಕಳೆದೋಯ್ತು ಅನ್ನೋ ಟೆನ್ಷನ್ನು ಇರಲ್ಲ, ಏನೂ ಇರಲ್ಲ. ಇದು ನೀವು ಸುಮಾರು ಒಂದು 3,000-5,000 ರೂಪಾಯಿ ಆಗ್ಬೋದು. 3,000-5,000 ರೂಪಾಯಿ ಒಳಗಡೆ ನಿಮಗೆ ಆಗುತ್ತೆ. ನಾನು ಈ ಥರದ್ದು 5 ಕಲರ್ ಮಾಡಿಸಿಟ್ಕೊಂಡು ಬಂದಿದ್ದೀನಿ. ಎಲ್ಲಿ ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು. ನೋಡಿ, ಚೆನ್ನಾಗೂ ಕಾಣಿಸುತ್ತೆ. ಬರೀ ಇವಾಗ ಇದೊಂದು ತೆಗೆದುಬಿಟ್ರೆ ಬರೀ ಕತ್ತು ಬೋರ್ಡ್ ಅನಿಸುತ್ತೆ, ಒಂದೇ ಚೈನು ಚೆನ್ನಾಗಿರಲ್ಲ. ಅದೇ ನಾವು ಈ ಥರ ಹಾಕ್ಕೊಂಡು ಬಂದರೆ ಗೋಲ್ಡು ಆಗುತ್ತೆ. ಮತ್ತು ನಮಗೆ ಭಯ ಇರಲ್ಲ, ಅಯ್ಯೋ ಏನಾಯಿತೋ ಏನೋ ಅನ್ನೋದು ಭಯ ಇರಲ್ಲ. ಅದಕ್ಕೆ ಯಾಕೋ ಹೇಳಬೇಕು ಅಂತ ಅನ್ನಿಸ್ತು, ಈ ವಿಡಿಯೋ ಮಾಡಿದೆ. ನೋಡಿ, ಒಂದು 4,000-5,000 ರೂಪಾಯಲ್ಲಿ ಈ ಗುಂಡುಗಳು ಸಿಗುತ್ತೆ. ನಾನು ಅದ್ರದ್ದು ವೀಡಿಯೋ ಮಾಡಿದ್ದೀನಿ, ಎಲ್ಲಿ ಗುಂಡು ಸಿಗುತ್ತೆ ಅಂತ. ಬೆಂಗಳೂರಲ್ಲಿ ರಾಜ ಮಾರ್ಕೆಟ್ ಅಂತಿದೆ, ರಾಜ ಮಾರ್ಕೆಟಲ್ಲಿ ಬಾಲಾಜಿ ಗೋಲ್ಡ್ ಇದೆ, ಅಲ್ಲಿ ಪ್ರತಿಯೊಂದು ಸಿಗುತ್ತೆ. ಇದು 916 ಗೋಲ್ಡ್, ಆದರೆ ಒಳಗಡೆ ಅರ್ಗಿರುತ್ತೆ, ವ್ಯಾಕ್ಸ್ ಇರುತ್ತೆ. ನೀವು ಕೊಡಬೇಕಾದ್ರೂ ಅದೇ ರೇಟ್ ತೊಗೊಳ್ತಾರೆ. ನಾವೇನು ಕೊಡೋಕ್ಕೆ ಹೋಗಲ್ಲ ಬಿಡಿ, ಕೊಡೋಕ್ಕೆ ಹೋದ್ರೂ ಅದೇ ರೇಟಿಗೆ ತೊಗೊಳ್ತಾರೆ. ಚೆನ್ನಾಗಿರುತ್ತೆ. ಈ ಮಣಿನೂ ಅವ್ರ ಹತ್ರನೇ ಸಿಗುತ್ತೆ ನಿಮಗೆ. ಇದು ನಾನು ಬ್ಲ್ಯಾಕ್ ಹಾಕ್ಕೊಂಡು ಬಂದಿದ್ದೀನಿ, ಇವತ್ತು ಬ್ಲ್ಯಾಕ್ ಹಾಕ್ಕೊಂಡು ಬಂದಿದ್ದೀನಿ. ನನ್ನ ಹತ್ರ ಇನ್ನೂ ಒಂದು 4 ಕಲರ್ ಇದೆ. ನಾನು ಎಲ್ಲಾದರೂ ದೂರ ಬಾರ ಹೋಗಬೇಕು ಅಂತ ಅಂದರೆ ಈ ಥರದ್ದೇ ಒಂದು ಹಾಕ್ಕೊಂಡು ಬಂದುಬಿಡ್ತೀನಿ, ಸಾಕು. ಕತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಇದರಲ್ಲಿ ನೀವು ಸಣ್ಣ ಮಣಿಲೂ ಪೋಣಿಸ್ಬೋದು, ಮಾಡ್ಬೋದು. ನೋಡಿ, ಎಲ್ಲರೂ ಹಾಕ್ಕೊಂಡು ಬಂದಿರ್ತಾರೆ, ತುಂಬ ಚಿನ್ನಗಳು ಹಾಕ್ಕೊಂಡು ಬಂದಿರ್ತಾರೆ. ಆದರೆ ಅವರು ಇದೇ ಊರವರು, ಅವ್ರಿಗೆ ಇಲ್ಲೇ ಮನೆ ಇರುತ್ತೆ, ಪರವಾಗಿಲ್ಲ. ಆದರೆ ನಾವು ಊರಿಗೆ ಬಂದಿರೋದ್ರಿಂದ ನಮ್ಮ ಹುಷಾರಲ್ಲಿ ನಾವು ಇರಬೇಕು ಅಲ್ವಾ? ಹಾಗಾಗಿ ನೋಡಿ, ಇದು ನೀವು ಇದರಲ್ಲಿ ಸಣ್ಣ ಮಣಿಲೂ ಸಿಗುತ್ತೆ, ದಪ್ಪ ಮಣಿಲೂ ಸಿಗುತ್ತೆ, ಚಿನ್ನದ್ದು ಮಣಿನೂ ದಪ್ಪ ಸಣ್ಣ ಸಿಗುತ್ತೆ. ಮತ್ತು ಈ ಕಲರ್ ಮಣಿ ಬರುತ್ತಲ್ಲ, ಇದರಲ್ಲೂ ಅಷ್ಟೇ ಸಣ್ಣ ದಪ್ಪನೂ ಸಿಗುತ್ತೆ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೋಡಿಕೊಂಡು ಪೋಣಿಸ್ಬೋದು. ಏನು ಹೇಳ್ಬೋದು ಅಂತಂದರೆ, ಇವಾಗ ಚಿನ್ನದ ರೇಟು 9,000 ಹತ್ರ ಆಗಿದೆ. ನಾವು ತಗೊಳ್ಳೋದು ಕಷ್ಟ, ಇರೋದನ್ನೂ ಕಳ್ಕೊಳ್ಳೋದು ಬೇಡ ಅಲ್ವಾ? ಇನ್ನು ತೊಗೊಳಕ್ಕಾಗುತ್ತೋ ಇಲ್ವೋ ಮಧ್ಯಮ ವರ್ಗದವ್ರಿಗೆ, ಆದರೆ ಇರೋದನ್ನ ಕಳ್ಕೊಳ್ಳೋದು ಬೇಡ. ಈ ಥರದ್ದೊಂದು ಮಾಡಿಸ್ಕೊಂಡು ಬಂದರೆ ಏನೂ ಭಯ ಇಲ್ಲ. ನಿಮಗೆ ರಾಜ ಮಾರ್ಕೆಟಲ್ಲೇ ಪೋಣಿಸಿನೂ ಕೊಡ್ತಾರೆ, ಅಲ್ಲೇ ಕೂತಿರ್ತಾರೆ ಅವರೇ ಪೋಣಿಸಿನೂ ಕೊಡ್ತಾರೆ. ನೀವು ಏನು ದೇವ್ರ ಸೇವೆ ಮಾಡಿ ಬಂದಿದ್ದೀರೋ ಅವರು ಕಳ್ತನ ಸೇವೆ ಮಾಡಕ್ಕೆ ಬಂದಿರ್ತಾರೆ. ಆದ್ದರಿಂದ ದಯಮಾಡಿ ಅದರಲ್ಲೂ ಮಹಿಳೆಯರು ನೀವು ಹಾಕೊಂಡಿರ್ತಕ್ಕಂಥ ಮಾಂಗಲ್ಯ ಸರಗಳ ಬಗ್ಗೆ, ಬೆಲೆ ಬಾಳ್ತಕ್ಕಂಥ ಮೊಬೈಲ್ಗಳ ಬಗ್ಗೆ, ಇನ್ನಿತರ ಬೆಲೆ ಬಾಳ್ತಕ್ಕಂಥ ಯಾವುದೇ ವಸ್ತುಗಳಿದ್ರು ಕೂಡ ನಿಮ್ಮ ವಸ್ತುಗಳ ಬಗ್ಗೆ ಜೋಪಾನವಾಗಿರಲಿ. ಕಳ್ತನ ಆದ್ಮೇಲೆ ಪಶ್ಚಾತ್ತಾಪ ಕೊಡುವ ಬದಲಾಗಿ ಕಳ್ತನ ಆಗದ ಮೊದಲೇ ನಾವು ಮುನ್ನೆಚ್ಚರಿಕೆಯನ್ನ ವಹಿಸಿದ್ರೆ ಯಾವುದೇ ಒಂದು ಅಹಿತಕರ ಘಟನೆ ನಡೀಬಾರ್ದು. ಅಹಿತಕರ ಘಟನೆ ನಡೀಬಾರ್ದು ಅಂತಲೇ ನಾವು ನಿರಂತರವಾಗಿ ಪೊಲೀಸ್ ಪ್ರಕಟಣೆಯನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಆದ್ರಿಂದ ದಯಮಾಡಿ ಎಲ್ಲ ಸಮಸ್ತ ಭಕ್ತಾದಿಗಳು ಕೂಡ ಇದಕ್ಕೆ ಸಹಕರಿಸಬೇಕಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡಿದ್ದೀನಿ ನೋಡಿ, ಯಾರಿಗಿಷ್ಟ ಆಯಿತು ನಂದು ಒಂದು ಸಣ್ಣದು ತಿಳುವಳಿಕೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.